ವಿಜಯಪುರದಲ್ಲಿ ಇವತ್ತು ಒಂದು ಅಮಾನವೀಯ ಘಟನೆ ನಡೆದಿದೆ. ಕೆಲಸಕ್ಕೆ ಬರಲ್ಲ ಅಂತ ಹೇಳಿದ ಕೂಲಿ ಕಾರ್ಮಿಕರಿಗೆ ಕೈಕಾಲು ಕಟ್ಟಿ ಮನ ಬಂದಂತೆ ಹೊಡೆದಿರ್ತಕ್ಕಂಥ ಘಟನೆ ಇನ್ನೂ ಯಾವ ಕಾಲದಲ್ಲಿ ಇದ್ದೀವಿ ನಾವು ಅಂತ ಅನಿಸ್ತಾ ಇದೆ. ಏನು ಊಳಿಗಮಾನ್ಯ ಪದ್ಧತಿ ಇನ್ನೂ ಜಾರಿಯಲ್ಲಿದೆಯಾ ಅಂತ ಅನುಮಾನ ಮೂಡ್ತಾ ಇದೆ. ಕೆಲಸಕ್ಕೆ ಬರಲ್ಲ ಅಂದಿದ್ದಕ್ಕೆ ಕೇವಲ ಅವ್ರಿಗೇನೋ ಇಷ್ಟ ಇದೆಯೋ ಇಲ್ವೋ, ಸಂಬಳ ಸಾಕಾಯ್ತೋ ಸಾಕಾಗ್ಲಿಲ್ವೋ, ಕೆಲಸಕ್ಕೆ ಬರಲ್ಲ ಅಂದರು. ಕಾರ್ಮಿಕರಿಗೆ ಹಿಗ್ಗ ಮುಗ್ಗ ಹೊಡೆದಿದ್ದಾರೆ. ಕೈಕಾಲು ಕಟ್ಟಿ ಕಾಲ ಮೇಲೆ ನಿಂತ್ಕೊಂಡು ಪೈಪಿಂದ ಮನಸ್ಸೋ ಇಚ್ಛೆ ಹೊಡಿತಾರ ದೃಶ್ಯ ನೋಡ್ತಾ ಇದ್ದಾರೆ ನೋಡಿ. ಪಾಪ ಅವ್ನು ಬಾಯಿ ಬಡ್ಕೋತಾ ಇದೆ ನೋಡಿ. ಆ ಕೆಂಪು ಶರ್ಟ್ ಹಾಕಿರ್ತಕ್ಕಂಥ ವ್ಯಕ್ತಿ ಬಾಯಿ ಬಡ್ಕೋತಾ ಇದ್ದಾರೆ. ಇವರೇನು ಮನುಷ್ಯರ ರಾಕ್ಷಸರ ಅಂತ ಈ ಪರಿ ಹೊಡಿತಾ ಇದ್ದಾರಲ್ಲ ಇವ್ರಿಗೆ. ಇವ್ರು ಮಾಡಿದ ತಪ್ಪೇನು ಇಷ್ಟಕ್ಕೂ. ಅಲ್ಲಿ ಹಿಂದ್ಗಡೆ ವೈಟ್ ಶರ್ಟ್ ಕಾಣ್ತಾ ಇದೆಯಲ್ಲ, ಆತ ಓನರು. ಈ ಇಟ್ಟಂಗಿ ಭಟ್ಟಿ ಅಂತ ಹೇಳ್ತಾರೆ, ಇಟ್ಟಿಗೆ ಸುಡೋ ಜಾಗ ಇದೆಯಲ್ಲ ಅದನ್ನ ಇಟ್ಟಂಗಿ ಭಟ್ಟಿ ಅಂತ ಕರೆಯೋದು. ಆ ಕೆಲಸಕ್ಕೆ ಬಂದಿಲ್ಲ ಇವರು ಅಂತ ಯಾರೋ ಕಾರ್ಮಿಕ ಸದಾಶಿವ್ ಬಬಲಾದಿ, ಉಮೇಶ್ ಮಾದರ್ ಅಂತ ಕಾರ್ಮಿಕರು. ಇವ್ರ ಮೇಲೆ ಹಲ್ಲೆ ಯಾರು ಮಾಡಿರೋದು? ಖೇಮು ರಾಠೋಡ್ ಅಂತ ಆ ಇಟ್ಟಂಗಿ ಭಟ್ಟಿಗೆ ಮಾಲೀಕ. ಅವನ ಮಗನೂ ಸೇರ್ಕೊಂಡು ಹೊಡೆದಿದ್ದಾನೆ. ಇವನು ನಿಂತ್ಕೊಂಡು ಹೊಡೆಸ್ತಾ ಇದೆ ನೋಡಿ ಎಲ್ಲರೂ, ಇಬ್ಬರಿಗೂ. ರಾಠೋಡ್ ಹಾಗೂ ಸಂಬಂಧಿಕರು ಸೇರ್ಕೊಂಡು ಹೊಡಿತಾ ಇರ್ತಕ್ಕಂಥದ್ದು. ಪಾಪ ಯಾವ ಪ್ರಮಾಣದಲ್ಲಿ ಕಾರ್ಮಿಕರನ್ನ ಇವರು ಇಟ್ಟಿರಬಹುದು ಅಂತ ಈಗ ಅನುಮಾನ ಮೂಡ್ತಾ ಇದೆ. ವಿಜಯಪುರದಲ್ಲಿ ನಡೆದಂತಹ ಅಮಾನವೀಯ ಘಟನೆ ಇದು. ವಿಜಯಪುರ ನಗರದ ಗಾಂಧಿನಗರ ಏರಿಯಾದಲ್ಲಿ ಕಾರ್ಮಿಕ ಸದಾಶಿವ್ ಬಬಲಾದಿ, ಉಮೇಶ್ ಮಾದರ್ ಕೂಲಿ ಕಾರ್ಮಿಕರು. ಇಟ್ಟಿಗೆ ಭಟ್ಟಿ ಮಾಲೀಕ ಖೇಮು ರಾಠೋಡ್, ಪುತ್ರ ರೋಹನ್ ಮತ್ತು ಸಂಬಂಧಿಕರು ಹೊಡೆದಿರೋದು. ವಿಜಯಪುರ ಪಟ್ಟಣದ ಗಾಂಧಿನಗರದಲ್ಲಿರ್ತಕ್ಕಂಥ ಇಟ್ಟಿಗೆ ಭಟ್ಟಿ ಇದು. ವಿಜಯಪುರ ಎಂ ಬಿ ಪಾಟೀಲ್ ಜಿಲ್ಲಾ ಉಸ್ತುವಾರಿ ಸಚಿವರು, ಯತ್ನಾಳ್ ಅವರು ವಿಜಯಪುರದ ಶಾಸಕರು, ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಏನು ಮಾಡ್ತಾ ಇದ್ದಾರೆ ಎಲ್ಲರೂ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಇತ್ತೀಚೆಗೆ ಯಾವುದೋ ಡಾಬಾದಲ್ಲಿ ಒಬ್ಬ ಕೆಲಸ ಬಿಟ್ಟು ಹೋಗ್ತಾದಂತೆ ಕಾಲಕ್ಕೆ ಸರಪಳಿ ಹಾಕಿದ್ದು ಜ್ಞಾಪಕ ಆಗ್ತಾ ಇದ್ದಾರೆ. ಕಾರ್ಮಿಕರನ್ನ ಈ ಪರಿ ಉಪಯೋಗಿಸ್ಕೊತಾರೆ ಅಂದರೆ ಏನರ್ಥ? ಪ್ರತಿದಿನ ಏನೋ 600 ರೂಪಾಯಿ ಕೂಲಿ ಪಡಿತಾ ಇದ್ರಂತೆ ಈ ಕಾರ್ಮಿಕರು. 600 ರೂಪಾಯಿ ಡೈಲಿ ವೇಜಸ್. ಸಂಕ್ರಾಂತಿ ಹಬ್ಬಕ್ಕೆ ಅಂತ ರಜೆ ಹಾಕೊಂಡು ಊರಿಗೆ ಹೋಗಿದ್ದಾರೆ, ಮನೆಗೆ ತೆರಳಿದ್ದಾರೆ. ಸಂಕ್ರಾಂತಿ ಹಬ್ಬ ಮುಗಿಸಿ ವಾಪಸ್ ಬಂದಿದ್ದಾರೆ, ಇಟ್ಟಿಗೆ ಭಟ್ಟಿಗೆ ಬಂದಿದ್ದಾರೆ. ಆದರೆ ಕೆಲಸಕ್ಕಲ್ಲ, ಇಟ್ಟಿಗೆ ಭಟ್ಟಿಯಲ್ಲಿದ್ದ ತಮ್ಮ ಸಾಮಾನುಗಳನ್ನ ತಗೊಂಡು ವಾಪಸ್ ಹೋಗ್ತೀವಿ ಅಂತ ಹೊರಟಿದ್ದಾರೆ. ತಪ್ಪೇನು? ಈ ವೇಳೆ ತನ್ನ ಬೆಂಬಲಿಗರನ್ನು ಕರೆಸಿ ಹಲ್ಲೆ ಮಾಡಿಸಿದ್ದಾರೆ ಈ ಮಾಲೀಕ ಖೇಮು ರಾಠೋಡ್. 3 ದಿನ ಕೂಡು ಹಾಕಿ ನಿರಂತರವಾಗಿ ಹಲ್ಲೆ ಅಂತೆ. 15 ನಿಮಿಷಕ್ಕೊಂದ್ಸರ್ತಿ ಹಲ್ಲೆ ಮಾಡಿ ಮತ್ತೆ ಕೆಲಸ ಮಾಡಿಸೋದು, ಹಲ್ಲೆ ಮಾಡೋದು, ಕೆಲಸ ಮಾಡಿಸೋದು, ಹಲ್ಲೆ ಮಾಡಿ. ಅವ್ರನ್ನ ಮನುಷ್ಯರು ಅಂತ ಅಂದ್ಕೊಂಡಿದ್ದಾರ? ಪ್ರಾಣಿಗಳಿಗಿಂತ ಕಡೆಯಾಗಿ ಟ್ರೀಟ್ ಮಾಡಿದ್ದಾರೆ. ಈಗಿನ ಕಾಲದಲ್ಲಿ ಹಳ್ಳಿಗಳಿಗೆ ಹಸು ಎತ್ತುಗಳಿಗೂ ಹೊಡೆಯಲ್ಲ ಈ ಥರ, ಪ್ರೀತಿಯಿಂದ ಸಾಕಿರ್ತಾರೆ. ಇವರೆಲ್ಲ ಪಾಪ ಬಡವರು, ಇವ್ರ ಹಿಂದೆ ಮುಂದೆ ಯಾರೂ ಇಲ್ಲ. ಈ ಥರ ಹೊಡೆಸ್ಕೊಂಡ್ರು ಹೇಳೋರು ಕೇಳೋರು ಯಾರೂ ಇಲ್ಲ. ಆ ಖೇಮು ರಾಠೋಡ್ ಏನೋ ಆ ಜಾಗದಲ್ಲಿ ಆತ ಒಬ್ಬ ಶ್ರೀಮಂತ ಇರಬಹುದು, ಅದಕ್ಕೆ ಈ ಥರ. ಇದೆಂಥ ದೊಡ್ಡ ಅಪರಾಧ ಅಂತಕ್ಕಂಥದ್ದು ಕನಿಷ್ಠ ಜ್ಞಾನ ಇಲ್ಲ ಆತನಿಗೆ. ಅವರು ಮಾಲಕರು ಆ ಮಾಲಕರು ಯಾರನ್ನ ಹಚ್ಚಿ ಬಡಿಸಿದ್ರಿ. ನಾವು ಕೆಲಸಕ್ಕಲ್ಲೇ ಇದ್ದೀವಿ ರೀ. ಇಟ್ಟಂಗಿ ಬಿಟ್ಟು ಬಡಿಯಾಕ್ರಿ ಬಡಿಯಾಕಿದ್ದೀವಿ ರೀ. ನಾವು ರಾತ್ರಿ ಹೋದೀವಿ ರೀ. 2 ದಿವಸ ಊರಿಗೆ ಬಂದಿದ್ದೀವಿ ರೀ. ಸಂಕ್ರಮಣ ಜಾತ್ರೆ ಇತ್ತು ನಮ್ಮೂರು. ಊರಿಗೆ ಬಂದೀವಿ ರೀ. ಡೈರೆಕ್ಟ್ ರಾತ್ರಿ ಬಸ್ ಸಿಕ್ಕೂರಿ. ಊರಿಗೆ ಬಂದ ಇಲ್ಲಿ ಇಟ್ಟಂಗಿ ಬಿಟ್ಟಿಗೆ ಬಂದೀವಿ ರೀ. ಬರಾಂಟ್ಲೆ ನೀವು ಅದನ್ನು ತುಡುಗು ಮಾಡಕ್ಕೆ ಬಂದಿರಿ, ಇದನ್ನು ತುಡುಗು ಮಾಡಕ್ಕೆ ಬಂದಿರಿ ಅಂತ ಆ ಮಾಲಕರು ಒಂದು 10-20 ಮಂದಿನ ಕರೆಸಿ ರಾತ್ರಿ ಹೊಡೆದ್ರಿ. ಹೊಡೆದ ಕನ್ನ ಕಾರ್ಪುಡಿ ಗೊಜ್ಜಿರಿ, ಹಿಂದೆ ಕೈ ಕಟ್ಟಿರಿ, ಮತ್ತು ಹಿಂದಾಡ್ಸಿ ತಣ್ಣೀರು ಸುರಿರಿ, ಕೈಕಾಲು ಕಟ್ಟಿ ತಣ್ಣೀರು ಸುರಿವಿ. ಮತ್ತು ಬೆಳತಾನ ಬಡದ್ರಿ. ಮತ್ತು ಮುಂಜಾನೆ ನಿಮ್ಮ ಮನ್ಯಾನಾರು ಫೋನ್ ಹಚ್ಚಿ ಕರೆಸ್ರಿ, ಅದನ್ನು ಮಾಡಿರಿ ಇದನ್ನು ಮಾಡಿರಿ ಅನ್ನಕತ್ರಿ. ಒಟ್ಟು ಅಂಜಿಕೆ. ಖೇಮು ರಾಠೋಡತ್ರಿ. ನಾವು ಅವರಲ್ಲಿ ಇಟ್ಟಂಗಿ ಬಿಟ್ಟು ಕೆಲಸಕ್ಕೆ ಹೋಗಿದ್ದೀವಿ. ಸಂಕ್ರಮಣಕತ್ತ ಊರಿಗೆ ಹೋಗಿದ್ದೀವಿ ರೀ. ನಾವು ಹೊಳ ಮಾಡಿ ವಾಪಸ್ ಅವ್ರ ಮೆಡ್ಯಾನ ಅವರು ಕೆಲಸಕ್ಕಿದ್ದವ್ರು ಬರೀ ಮಾಡಾಕ್ರಿ ಅಂತಂದರು. ಆಯ್ತು ಕೆಲಸಕ್ಕೆ ಬಂದೆವು. ನಾವು ಬರ್ಬೇಕಾದ್ರೆ 9-9:30 ತಲೆ ಬಂದು ನಿಂದ್ರೆ ತನ ಅವ್ರು ಏನು ಅನಿಸಿದ್ರಿ, ಇವ್ರು ಬಾಂಡೆ ಗಿಡ್ಡೆ ತೊಗೊಂಡಿಸಿಂದ ಹೊಳ ಮಾಡಿ ತುಡುಗು ಮಾಡ್ಕೊಂಡು ತೊಗೊಂಡು ಹೊಂಟಾರ ಅಂತ ಹೇಳಿಸಿಂದ ಅವ್ರ ಅವ್ರ ಮಗ್ಗಲಿಗಿನ ಹುಡುಗರು ತರಿಸಿಂದ ನಮ್ಮನ್ನ ಸಿಕ್ಕಾಪಟ್ಟೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಪುರುಷೋತ್ತಮ್ ಅವರಿಂದ ಪಡ್ಕೊಳ್ಳೋಣ. ಪುರುಷೋತ್ತಮ್, ಈ ಕೂಲಿ ಕಾರ್ಮಿಕರು ಎಲ್ಲಿಯವರು? ಇವ್ರನ್ನ ಮೊದಲಿಂದನೂ ಹೀಗೆ ಟ್ರೀಟ್ ಮಾಡ್ಕೊಂಡು ಬರ್ತಾ ಇದ್ರ? ಈ ಖೇಮು ರಾಠೋಡ್ ಈತ ಯಾರು? ಇವನ ಹಿನ್ನೆಲೆ ಏನು? ಈ ಪರಿ ಹೊಡಿತಾ ಇದ್ದಾರೆ ಅಂತಂದರೆ ಏನ್ರಿ ಅರ್ಥ? ನಾಗರಿಕ ಸಮಾಜನೇ ತಲೆ ತಗ್ಸೋಂತಹ ವಿಚಾರ ಇದು. ಯಾರು ಇದ್ರ ಬಗ್ಗೆ ದೂಸರ ಮಾತಾಡಿಲ್ವಾ ಅಂತ? ಪುರುಷೋತ್ತಮ್, ನನ್ನ ಧ್ವನಿ ಕೇಳ್ತಾ ಇದೆಯಾ? ಕೇಳ್ತಿದ್ದಾರೆ ಪುರುಷೋತ್ತಮ್, ನಾನು ಕೇಳ್ತಾ ಇರೋದು ಈ ಕೂಲಿ ಕಾರ್ಮಿಕರು ಯಾರು? ಇಷ್ಟು ಕೆಟ್ಟದಾಗ ಅವ್ರನ್ನ ನಡೆಸ್ಕೋತಾ ಇದನ್ನಲ್ಲ, ಆ ಓನರ್ ಯಾರು? ಏನಿದೇನು ಊಳಿಗಮಾನ್ಯ ಪದ್ಧತಿ ಇನ್ನೂ ಜೀವಂತವಾಗಿದೆಯಾ? ಇವ್ರಿಗೆ ಕೇಳೋರು ಯಾರು ಇಲ್ವಾ? ಏನು ಇದು ಡೀಟೇಲ್ಸ್ ಏನು? ಎಷ್ಟು ವರ್ಷದಿಂದ ನಡೀತಾ ಇದೆ ಈ ಥರ ದಬ್ಬಾಳಿಕೆ?
ಅರವಿಂದ್, ಏನಂತಂದ್ರೆ ದೃಶ್ಯಗಳು ನೋಡಿದ್ರೆ ಸಾಕು ಅಂಥವ್ರು ಇದ್ರೂ ಕೂಡ ಸಿಟ್ಟು ಬರುತ್ತೆ. ಯಾಕಂತಂದ್ರೆ ಈ ರೀತಿ ಅಮಾನುಷವಾಗಿ ಒಂದು ಕಾರ್ಮಿಕರ ಮೇಲೆ ಹಲ್ಲೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಏನು ಅಂತಂದ್ರೆ ಇವರು ಏನು 3 ಜನ ಕಾರ್ಮಿಕರಿದ್ದಾರೆ. ಇವರು ಬಾಗಲಕೋಟೆ ಜಿಲ್ಲೆ ಬರುವಂಥ ಏನು ಚಿಕ್ಕಲ್ಗಿ ಅಂತೇಳಿ ಗ್ರಾಮ ಬರುತ್ತೆ, ಆ ಚಿಕ್ಕಲ್ಗಿ ಗ್ರಾಮದವ್ರು ಇದ್ದಾರೆ. ಇವರು ಕೂಲಿ ಕಾರ್ಮಿಕಾಗ ಇಟ್ಟಂಗಿ ಬಟ್ಟೆಗಳಿಂದ ಇಟ್ಟಂಗಿಗಳೇನು ತಯಾರು ಮಾಡ್ತಾರೆ, ಆ ತಯಾರು ಮಾಡುವಂಥ ಒಂದು ಕೆಲಸವನ್ನು ಇವ್ರು ಮಾಡ್ತಾ ಇದ್ರು ಇಲ್ಲಿವರೆಗೂ ಕೂಡ. ಇನ್ನು ಇಲ್ಲಿ ಏನಂತಾರೆ ಹಲವಾರು ವರ್ಷಗಳಿಂದ ಇದೇ ರೀತಿ ಇಟ್ಟಂಗಿ ಬಟ್ಟೆ ಅನೇಕ ಇಟ್ಟಂಗಿ ಬಟ್ಟೆಗಳ ಕೆಲಸ ಮಾಡ್ತಾ ಇದ್ರು. ಇನ್ನು ಖೇಮು ರಾಠೋಡ್ ಏನು ಹಲ್ಲೆ ಮಾಡಿಸಿದ್ದಾನೆ ಮತ್ತು ಹಲ್ಲೆ ಮಾಡಿದ್ದಾನೆ, ಇವನ ಒಂದು ಇಟ್ಟಂಗಿ ಬಟ್ಟೆಯಲ್ಲಿ ಕೂಡ ಹಲವಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ರು. ಆದರೆ ದುಡ್ಡು ಅಂದರೆ ಇವ್ರಿಗೆ 30,000 60,000 ಈ ರೀತಿ ದುಡ್ಡನ್ನು ಕೊಟ್ಟಿರ್ತಾರೆ. ಅಷ್ಟು ಇಟ್ಟಂಗಿಗಳನ್ನು ಇವ್ರು ಮಾಡಿಕೊಡ್ಬೇಕು ಅನ್ನೋದು ಒಂದು ಏನೋ ಒಂದು ಕರಾರು ಪತ್ರ ಕೂಡ ಮಾಡಿರ್ತಾರೆ. ಈ ಕರಾರು ಆಗಿದ ನಂತರ ಏನು ಅಂತಂದ್ರೆ ಅಷ್ಟು ಏನೋ ಅವ್ರಿಗೆ ಮಾಡಿಕೊಡ್ಬೇಕಾಗಿತ್ತು ಎಲ್ಲವನ್ನೂ ಕೂಡ ಇವರು ಮಾಡಿಕೊಟ್ಟಿದ್ದಾರೆ. ಆದರೆ ಸಂಕ್ರಾಂತಿ ನಂತರ ಏನು ಅಂತಂದ್ರೆ ನಾವು ಇನ್ನು ಕೆಲಸಕ್ಕೆ ಬರಲ್ಲ ಅಂತ ಹೇಳಿ ಇವ್ರು ಹೇಳಿದ್ರೆ ಅದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ ಈ ಖೇಮು ರಾಠೋಡ್ ನಿಮ್ ಜೊತೆ ಮತ್ತೆ ಮಾತನಾಡ್ತೀನಿ ಪುರುಷೋತ್ತಮ್. ಖೇಮು ರಾಠೋಡ್ ಅನೇಕ ಬಾರಿ ಈ ರೀತಿ ಹಲ್ಲೆ ಮಾಡ್ತಾ ಇದ್ದ. ಈ ಹಲ್ಲೆಗಳಿಂದನೇ ಸುಸ್ತಾಗಿದ್ರು ಕಾರ್ಮಿಕರು ಅನ್ನೋದು ಮೊದಲೇದಾಗಿ. ಈ ಹಲ್ಲೆಗಳಿಂದ ಏನು ಇವರು ಸುಸ್ತಾಗಿದ್ರು, ಈ ರೀತಿ ಇಲ್ಲಿ ಕೆಲಸ ಮಾಡೋದು ಬೇಡ, ಯಾಕಂದ್ರೆ ಕೆಲಸನೂ ಮಾಡಿಸ್ಕೊಳ್ತಾ ಇದ್ದ, ಜೊತೆಗೆ ಏನು ಅಂತಂದ್ರೆ ಈ ರೀತಿ ಆಗಿಂದ ಹಲ್ಲೆ ಕೂಡ ಮಾಡ್ತಾ ಇದ್ದಂತೆ. ಆ ಕಾರಣಕ್ಕಾಗಿ ಏನು ಅಂತಂದ್ರೆ ಅವರೊಂದು ಇದಕ್ಕೆ ವಿರೋಧ ವ್ಯಕ್ತಪಡಿಸಿ ಇನ್ನು ನಾವು ಇಲ್ಲಿ ಕೆಲಸ ಮಾಡೋದು ಬೇಡ ಅಂತ ಹೇಳಿ ಒಂದು ನಿರ್ಧಾರ ಮಾಡಿನೇ ಈ ಕೆಲಸಕ್ಕೆ ಬಿಡ್ತೇವೆ ಅಂತ ಹೇಳಿ ಯಾವಾಗ ಅವ್ರು ಹೇಳಿದ್ರು, ಅವಾಗ ಇವ್ರನ್ನ ಸಮಜಾಯಿಸಿ ಆಯ್ತು ಕೆಲಸ ಏನು ಬಿಡೋದು ಬೇಡ, ನಿಮ್ಮ ಏನು ಬಾಂಡಿ ಸಾಮಾನುಗಳಿದ್ದಾವೆ ಅವನ್ನ ತೆಗೆದುಕೊಂಡು ಹೋಗ್ರಿ ಅಂತ ಹೇಳಿ ಇವ್ರನ್ನ ಕರೆಸಿ ಈ ರೀತಿ ಒಂದು ಹಲ್ಲೆ ಮಾಡೋದನ್ನ ಕೂಡ ಗಮನಕ್ಕೆ ಬಂದಿದೆ. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಖೇಮು ರಾಠೋಡ್ ಏನಿದ್ರೆ ಯಾವುದೇ ರೀತಿಯ ದೊಡ್ಡ ಬ್ಯಾಕ್ಗ್ರೌಂಡ್ ಆಗಲಿ ಇದಾಗಲಿ ಯಾವುದೇ ರೀತಿ ಎಲ್ಲ ಇಟ್ಟಂಗಿ ಬಟ್ಟೆ ನಡೆಸಿಕೊಂಡು ಬರ್ತಾ ಇದ್ದಾನೆ ಹಲವಾರು ವರ್ಷಗಳಿಂದ. ಆದರೆ ಈ ರೀತಿ ಏನು ಅವ್ರು ಇಟ್ಟಂಗಿ ಬಟ್ಟೆಯಲ್ಲಿ ಕೆಲಸ ಮಾಡ್ತಾ ಇದ್ರು, ಯಾರು ಕೂಡ ಬಹಳ ದಿನಗಳವರೆಗೂ ನಿಲ್ತಾ ಇಲ್ಲ ಅನ್ನೋದು ಇದರಿಂದ ಸ್ಪಷ್ಟ ಆಗಿದೆ. ಯಾಕಂತಂದ್ರೆ ಈ ರೀತಿ ಏನು ಹಲ್ಲೆ ಮಾಡ್ತಾ ಇದ್ದ, ಅದೇ ಕಾರಣಕ್ಕೆ ಯಾರು ಕೂಡ ಕಾರ್ಮಿಕರು ಇಲ್ಲಿ ವರ್ಷಾನುಗಟ್ಟಲೆ ಯಾರು ಕೂಡ ನಿಲ್ತಾ ಇರಲಿಲ್ಲ. ಈ ನಿಟ್ಟಿನಲ್ಲಿ ಮಾತಾಡಲಿಕ್ಕೆ ನಮೀಗ ಏನೋ ಹಲ್ಲೆಗೊಳಗಾದಂಥ ವ್ಯಕ್ತಿ ಕೂಡ ಇದ್ದಾರೆ. ಜೊತೆಗೆ ಏನಂತ ಈ ಸಂಪೂರ್ಣವಂತ ಘಟನೆ ನಡೆದಿತ್ತು, ಅವ್ರಿಗೆ ಏನು ಘಟನೆ ನಡೆದ ನಂತರ ಅವ್ರನ್ನ ಆಸ್ಪತ್ರೆಗೆ ತಂದ ದಾಖಲು ಮಾಡಿದಂಥ ಶಾಸ್ತ್ರಿ ಅವರು ಇದ್ದಾರೆ. ಅವ್ರನ್ನ ಕೇಳೋಣ, ಸರ್ ಏನು ನಿಜವಾದ ಘಟನೆ ಏನು, ಯಾಕೆ ಈ ರೀತಿ ಹಲ್ಲೆ ಆಯಿತು ಅಂತ? ನಿಜವಾದ ಘಟನೆ ಏನಪ್ಪ ಅಂತಂದ್ರೆ ಸರ್, ಆ ಖೇಮು ರಾಠೋಡ್ ಅಂತ ಇಟ್ಟಂಗಿ ಬಟ್ಟೆ ಮಾಲಕ ಸ್ಟಾರ್ ಚೌಕ್ ಅಂತ ಇದೆ ಗಾಂಧಿನಗರದಲ್ಲಿ ಅವ್ರದ್ದೊಂದು ಬಟ್ಟೆ ಇದೆ. ಆ ಬಟ್ಟೆಯಲ್ಲಿ ಇವರು ಸುಮಾರು ವರ್ಷಗಳಿಂದ ಇವರು ಅಲ್ಲಿ ಕೆಲಸ ಮಾಡ್ಕೋತಾನೆ ಇದ್ದಾರೆ. ಇವರು 3 ಜನ ಇವರು ಸದಾಶಿವ ಉಮೇಶಿ ಸದಪ್ಪ ಮಾದರ್ ಅಂತ ಹೇಳ್ಕರಿಂದ ಜಮಖಂಡಿ ತಾಲೂಕಿನ ಈ ಬೋಳು ಚಿಕ್ಕಲಿಕ್ಕಿ ಗ್ರಾಮದಲ್ಲಿ ಇವ್ರದ್ದು ಇವ್ರ ಊರ ಪಕ್ಕದಲ್ಲೇ ನಮ್ಮ ಊರು ಕಂಬಾಗಿ, ನಮ್ಮ ಬಬಲೇಶ್ವರ ಮತಕ್ಷೇತ್ರ. ಇವ್ರ ಊರನ್ನೇ ಲಾಸ್ಟ್ ಬೌಂಡ್ರಿ ಆ ಕಡೆ ಜಮಖಂಡಿ ಕಡೆದು. ಅದಕ್ಕಾಗಿ ಇವ್ರು ನನ್ನ ಪರಿಚಯ ಇರೋದ್ರಿಂದ ಇವ್ರ ಮನೆಯಲ್ಲಿರ್ತಕ್ಕಂಥ ಹೆಣ್ಮಗಳು ನನ್ನ ಫೋನ್ ಹಚ್ಚಿದ್ರು, ಅಣ್ಣ ಹಿಂಗಾಗೈತಿ ಮತ್ತು ನಮ್ಮ ಹುಡುಗರನ್ನ ತೊಗೊಂಡು ಹೋಗಿದ್ದಾರೆ ಅಂತ ಹೇಳಿದ್ರು. ಯಾರು ಏನು ಅಂತ ನಾವೆಲ್ಲ ಕೇಳಿದ್ವಿ. ಹಿಂಗೆ ಅವರೆಲ್ಲಿ ಕೆಲಸಕ್ಕೆ ಹೋಗಿದ್ದಾರೆ ನಮ್ಗೆ ಸ್ಪಷ್ಟವಾಗಿ ಮಾಹಿತಿ ಕೊಟ್ಟರು. ಬಟ್ ನಾವೇನು ಮಾಡಿದ್ದೀವಿ, ಆ ನಂಬರ್ಗಳು ತೊಗೊಂಡ APMC ಪೊಲೀಸ್ ಸ್ಟೇಷನ್ಗೆ ನಾವು ಹೋಗಿರಿಂದ, ಇಲ್ಲ ಸರ್ ನೀವು ಎಲ್ಲಿದ್ದೀರಿ, ಅವು ನಮ್ಮ ಹುಡುಗರು ಕರ್ಕೊಂಡು ಬರೀ ತಂದೆವು. ನಾವು ಕರ್ಕೊಂಡು ಬರೀ ತಂದಾಗ ಇವ್ರೇನು ಮಾಡಿದ್ರು, ಇವ್ರನ್ನ ಹೊಡಿವತ್ನಾಗ ಅವ್ರು ವಿಡಿಯೋ ಮಾಡಿ ಅವ್ರಿಗೆ ಹೆಣ್ಮಕ್ಳು ತೋರಿಸ್ಯಾರ. ಇವ್ರ ಮನೆ ಹೆಣ್ಮಕ್ಳಿಗೆ ವಿಡಿಯೋ ಬಿಟ್ಟರು. ಅವ್ರು ಯಾವುದು ಆಡಿಯೋ ರೆಕಾರ್ಡಿಂಗ್ ಮಾತಾಡಿದ್ದು ಎಪ್ಪತ್ತು ಅದು ನಾನು ನಿಮ್ಗೆ ವಿಡಿಯೋ ಹಾಕಿದ್ದೀನಿ. ನಾವೇನಂದ್ವಿ, ನಿಮ್ದು ಏನೇ ಇದ್ರು ವ್ಯವಹಾರ ಅವ್ರು ಬಗೆಹರಿಸೋಣ ಬರೀ ತಂದ್ವಿ. ಇಲ್ಲ ರೀ, ಅವರು ಬರೀ ಸಂಕ್ರಾಂತಿ ಹೋದವರು ನಮ್ಮ ಮತ್ತಿಲ್ಲ ಅವ್ರು ಕೆಲಸಕ್ಕೆ ವಾಪಸ್ ಬರೋಕ್ಕಾಗ್ತಿಲ್ಲ. ಅದಕ್ಕಾಗಿ ನಾವೇನು ಹೇಳಿದೆ ಅವರಿಗೆ, ಅವ್ರು ಬಾಂಡೆ ಸಾಮಾನು ಒಯ್ಯತ್ತು ಇಟ್ಟು ಹೇಳಿದ್ರು ಮಗ ಹೇಳೋಣ. ಅಲ್ಲೇ ಇದ್ದೊಬ್ಬ ವ್ಯಕ್ತಿ ನನಗೆ ಮಾಡಿದ, ಅವ್ರಲ್ಲಿ ಒಂದು ಯಾರೋ ಒಂದು ಕಡೆ ಇನ್ಸ್ಟಾಗ್ರಾಮ್ದಾಗ ಏನೈತಿ ಇವರು ಹೊಡೆದಿದ್ದ ವಿಡಿಯೋನ ಅಪ್ಲೋಡ್ ಮಾಡಿದ್ರು. ಅವರು ಆ ವಿಡಿಯೋನ ನಾನು ಸರ್ಚ್ ಮಾಡಿ ನೋಡಿದಾಗ ಇವರೇ ಇದ್ರು. ಅದನ್ನು ತೊಗೊಂಡು ನಾನು ಸುಮ್ಮಿಟ್ಕೊಂಡು, ಇಲ್ಲಪ್ಪ ನೀವು ಮೊದಲು ಆ ವ್ಯಕ್ತಿಗಳನ್ನ ಏನು ಅದಾರಲ್ಲ ಅವ್ನು ಕರ್ಕೊಂಡು ಬರೀ ಇಲ್ಲಿ 3 ಮಂದಿನ ಏನು ಸಮಜಾಯಿಸೋಣ, ಏನು ವಿಚಾರ ಮಾಡೋದು ನಾವು ಹೇಳಿದಾಗ ಏನಂದ್ರೆ ಅವರು, ಇಲ್ಲ ರೀ ನಮಗೆ ಅವ್ರ ದುಡ್ಯಾಕತ್ತಿಲ್ಲ ಬಿಡಾಕತ್ತಿಲ್ಲ, ನಾವಂತರೂ ಅವ್ರನ್ನ ಬಿಡಲ್ಲ, ಮತ್ತು ಅವ್ರನ್ನ ದುಡಿಸುತ್ತೆ ನಮ್ಮ ಇಟ್ಟಂಗಿ ಬಟ್ಟೆ ಮುಗಿತಾನೆ ಅವ್ರನ್ನ ಹೊರಗೆ ಬಿಡಲ್ಲ. ಅಲ್ರಿ ನೀವೇನು ಜೀತ ಪದ್ಧತಿ ತೊಗೊಂಡ್ರಿ ಕಾರ್ಮಿಕರನ್ನ ನಾ ಅವ್ರಿಗೆ ಕೇಳಿದೆ. ಯಾರು ಖೇಮು ರಾಠೋಡ್ ಅವ್ರ ಮಗನ ಕೇಳಿದಾಗ ಏನಂದ, ಇಲ್ರಿ ನಾವು ಯಾರು ಬಂದ್ರೂ ಬರೋದಿಲ್ಲ, ನಮಗೂ ಹಿನ್ನೆಲೆ ಬ್ಯಾಕ್ ಐತೆ ಅಲ್ಲ. ಅಲ್ಪ ನಿಮ್ಮ ಬ್ಯಾಕ್ ನಿಮ್ಗೆ ಇರೋಲ್ಲಕ್ಕ. ಅವ್ರ ಬಾಯಲ್ಲಿ ನಾವು ಕೇಳ್ತೀವಿ, ನಿಮ್ಮ ಮತ್ತಲ್ಲಿ ದುಡಿತೀನಂತಂದ್ರೆ ನಾವು ದುಡ್ಸಕ್ಕೆ ನಾವು ಹೇಳಿದ್ವಿ. ಹೇಳಿದಾಗ ಏನಾಯಿತು, ಇವರು ಸ್ಟೇಷನ್ಗೆ ಇವ್ರನ್ನ ಏನೈತಿ ಕರ್ಕೊಂಡು ಬಂದ್ರು. ಅವ್ರು ಕರ್ಕೊಂಡು ಬಂದಾಗ ನಾವೇನಂದ್ವಿ, ನಿಮ್ಗೆ ಏನಾಗೈತೆ ಅಂದ್ರೆ ನಮ್ಮ ಕಣ್ಣ ಕಾರ್ಪುಡಿ ಹೊಡೆದ್ರಿ, ನಮ್ಮ ಕಾಲಿಗೆ ಬಡಿದ್ರು, ಹಿಂಗಿಂದ ಆಗೈತೆ ಅದಕ್ಕೆ ವಿಡಿಯೋ ನನಗೆ ತೋರಿಸಿದ್ರಿ. ಅದಕ್ಕಾಗಿ ನಾನು ಡಿಪಾರ್ಟ್ಮೆಂಟ್ಗೆ ಹೇಳೋದು ಬೇಡ ಅಂತೇಳಿ ಸರ್ಕಾರ ನೌಕನಿಗೆ ತಂದ MLC ಮಾಡುವಂಥ ವ್ಯವಸ್ಥೆ ಮಾಡಿದ್ವಿ. ಇವರಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ ನಾವು ಇವರಿಗೆ ಸಪೋರ್ಟ್ಗೆ ನಿಂತದ್ದಾಗಿದೆ ಸರ್. ಈಗ ಅರವಿಂದ್, ಏನು ಹಲ್ಲೆಗೊಳಗಾದ್ರು, ಹಲ್ಲೆ ಆದಂಥ ಸದಾಶಿವ್ ಕೂಡ ನಮ್ಮ ಒಟ್ಟಿಗೆ ಇದ್ದಾರೆ. ಸದಾಶಿವ್, ಏನಾಯ್ತು ರೀ, ಅದಕ್ಕೆ ಹೊಡೆದ್ರಿ, ಈ ಪರಿ ಯಾಕೆ ಹೊಡೆದ್ರಿ ನಿಮ್ಗೆ? ಸರ, ನಾವು ಪೈಲಕ್ಕೆ ಕೆಲಸ ಮಾಡ್ಕೊತ ಇದ್ದೀವಿ ರೀ. 2 ದಿವಸ ಸಂಕ್ರಮಣಕ್ಕೆ ಹೋದೇವು ರೀ. ಸಂಕ್ರಮಣಕ್ಕೆ ಹೋಗಂಟ್ಲೆ ರೀ ಸರ, ವಾಪಸ್ ಕರೆಸಿದ್ರಿ. ಅವ್ರು ಬಾಂಡೆ ಐತ್ರಿ, ಲೆಕ್ಕಪತ್ರ ಮಾಡ್ಕೊಂಡು ಹೋಗತ್ರಿ ಆತ್ರಿ. ಅನ್ನಂಟ್ಲೆ ನಮ್ಮನ್ನ ಹೋಗಂಟ್ಲೆ ಸಿಕ್ಕಂಗ ಬಡದ್ರಿ, ಕನ್ನ ಕಾರ್ಪುಡಿ. ಪುರುಷೋತ್ತಮ್, ಹಂಗೇನೆ ಅವ್ರನ್ನ ಕೇಳಿ ನೋಡಿ, ಪೊಲೀಸ್ ಕಂಪ್ಲೇಂಟ್ ಯಾಕೆ ಕೊಟ್ಟಿಲ್ಲ ಇಲ್ಲಿ ತನಕ ಅಂತ ಅಂಜಿಕೆ ಹಾಕಕತ್ರಿ. ಮತ್ತು ನಾವು ಇದುವರೆಗೂ ನೀವು ಪೊಲೀಸ್ ದೂರು ಕೊಟ್ಟಿದ್ರು, ಅದು ದೂರು ಯಾಕೆ ಕೊಟ್ಟಿಲ್ಲ ಅಂತ ಯಾರಿಗೆ ಪೊಲೀಸರಿಗೆ ಇಲ್ರಿ. ಯಾಕೆ? ಒಂದೊಂದು ಟೂಕ ಅವ್ರ ನಮ್ಮ ಅನ್ನಾರು ಕೊಟ್ಟಾಗ ನಮ್ಮನ್ನು ಬೇರೆ ಕಡೆ ಮುಚ್ಚಿಟ್ಟಿದ್ರಿ ಸರ. ಮತ್ತು ಒಟ್ಟು ಅಂಜಿಕೆ ಹಾಕಾರಿ, ಫೋನು ಕೊಡ್ತಿಲ್ಲ. ಏನಿಲ್ಲ, ಯಾವತ್ತು 10-20 ಮಂದಿ ಪೈಪ್ ತೊಗೊಂಡು ನಿಂದ್ರ, ಯಾರು ದುಡ್ಡು ಮಾತಾಡೋಕ್ಕಾಗ್ತಿದಿಲ್ಲ ರೀ. ಒಟ್ಟು ನಮ್ಮ ಪೈಪ್ಲೇ ಹೊಡೆದಾರ. ಹಾಂ, ಕೈಕಾಲು ಕಟ್ಟಿ ಹೊಡೆದಾರ ರೀ. ಮತ್ತು ಕಾಲಿಗೆ ಬಿಡ್ದಾರ ರೀ. ಒಬ್ರು ಕಾಲು ಮ್ಯಾಗ ನಿಂತಾರ ರೀ. ಭಾಳ ಕೆಟ್ಟ ಬಿಡ್ದಾರ ಸರ್.
ಅರವಿಂದ್, ಏನಂತಂದ್ರೆ ಇನ್ನೊಂದು ಸ್ಪಷ್ಟ ಆಯ್ತು. ಏನು ಅಂತಂದ್ರೆ ಸದಾಶಿವ ಹೇಳೋ ಪ್ರಕಾರ ಏನು ಅಂತಂದ್ರೆ ಏನು ಹಲ್ಲೆ ನಡೆದಿತ್ತು ಇದು ಮುಂಚೆನೇ, ಅಂದ್ರೆ ಇವ್ರೇನು ಹಲ್ಲೆಗೆ ಒಳಪಡಿಸಿದ್ರು, ಇವ್ರೇನು ಕೂಡ ಹಾಕಿದ್ರು, 102 ಏನು ಬಂದಿತ್ತು ಅವ್ರ ಪೊಲೀಸರು ಕೂಡ ಬಂದಿದ್ರು ಅನ್ನೋದು ಕೂಡ ಈಗ ಸದಾಶಿವ ಹೇಳಿದ್ರು. ಅಂದ್ರೆ ಪೊಲೀಸರಿಗೆ ಇದ್ರ ಬಗ್ಗೆ ಮಾಹಿತಿ ಇತ್ತು, ಯಾಕಂದ್ರೆ ಮೊದಲು ಇವ್ರು ಯಾವ ರೀತಿ ಕೂಡ ಹಾಕಿದ್ರು ಅನ್ನೋದ್ರ ಬಗ್ಗೆ ಇದೇನು ಅದ್ರ ಶಾಸ್ತ್ರಿಯವರು ಕೂಡ ಹೇಳಿದ್ರು, ಇಲ್ಲ ಕೂಡ ಹಾಕಿದ್ರ ಬಗ್ಗೆ ನಾವು ಅವಾಗ ಮಾಹಿತಿ ಕೂಡ ಕೊಟ್ಟಿದ್ವಿ, ಅಲ್ಲಿನೂ ಕೂಡಲೇ ಪೊಲೀಸರು ಬಂದಿದ್ರು ಅಂತೇಳಿ. ಆದರೆ ಇಷ್ಟೆಲ್ಲ ಆದರೂ ಕೂಡ ಪೊಲೀಸರು ಯಾಕೆ ಇದನ್ನ ಮುಂದುವರಿಸಿಲ್ಲ, ಯಾಕೆ ತನಿಖೆ ಮಾಡಿಲ್ಲ, ಆಮೇಲೆ ಈ ಮಟ್ಟಕ್ಕೆ ಬೆಳೆಯವರೆಗೂ ಯಾಕೆ ಅವ್ರನ್ನೂ ಕೂಡ ಕಣ್ಮುಚ್ಚಲ್ಲಿ ಮಾಡಿ ಆಟ ಆಡಿದ್ರ ಕೇಮುಗ್ ರಾಠೋಡ್ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟ ಆಗಿಲ್ಲ. ಒಟ್ಟಿನಲ್ಲಿ ಏನಂತಂದ್ರೆ ಪೊಲೀಸರು ಕೂಡ ಇದ್ರ ಬಗ್ಗೆ ಮಾಹಿತಿ ಇತ್ತು, ಆದರೆ ಯಾವ ರೀತಿ ಆಕ್ಷನ್ ತಗೊಂಡಿದ್ದಾರೆ, ಅವ್ರು ಯಾವ ರೀತಿ ಇದನ್ನ ಮುಂದುವರಿಸಿದ್ರು, ತನಿಖೆ ನಡೆದಿದ್ದಾರೆ ಅನ್ನೋದು ಕೂಡ ಇದುವರೆಗೂ ಯಾವುದೇ ರೀತಿಯ ಮಾಹಿತಿ ಇಲ್ಲ ಅರವಿಂದ್.